ಇದ್ದಾರೆ. ಹಾಗೆ ಕಪ್ಪು ಬಾ ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಊಟ ಆಗಿಲ್ಲ ಶಿಲ್ಪಾ ಸಿಸ್ಟರ್ ನಿಮ್ಮದು ಅಂತ ಇದ್ದಾರೆ. HQ ಏನೇನೋ ಕಳಿಸ್ತಾ ಇದ್ದಾರೆ ನಮ್ಮ ಶಿಲ್ಪಾ ಸಿಸ್ಟರು. ಥ್ಯಾಂಕ್ ಯು. ಊಟ ಆಗಿಲ್ಲ ಶಿಲ್ಪಾ ಸಿಸ್ಟರ್ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಪೋರ್ಟೇ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ. ನಾನು ಇವತ್ತು ಸ್ವಾಮಿ ವಿವೇಕಾನಂದರ ಅವರ ನುಡಿಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತಾ ಕೇಳಿ, ಚೆನ್ನಾಗಿರುತ್ತೆ. ವಿವೇಕಾನಂದ ಸ್ವಾಮಿಯವ್ರದ್ದು ವಿನಯ ತಂದು ಕೊಡುವುದೇ ವಿದ್ಯೆ, ವಿನಯ ತಂದು ಕೊಡುವುದೇ ವಿದ್ಯೆ ಅಂತ ಅವರು ಒಂದು ಲೇಖನದಲ್ಲಿ ಬರೆದಿದ್ದಾರೆ. ಅದನ್ನು ನೀವು ಸಹ ಸಪೋರ್ಟ್ ಮಾಡ್ತಾ ಕೇಳ್ತಾ ಇರಿ. ಹಾಗೆ ಹೇಳ್ತಾ ಇರ್ತೀನಿ. ವಿದ್ಯೆ ಅಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಭಾಷಾ ಜ್ಞಾನವಲ್ಲ, ಭೌತಿಕ ಜ್ಞಾನವಲ್ಲ, ಪದವಿ ಸಂಪಾದನೆಯಲ್ಲ. ಇದರ ಜೊತೆಗೆ ಯಾವುದು ವಿದ್ಯಾರ್ಥಿಗಳ ಮನೋಭಾವನೆಯನ್ನು ಪರಿಶುದ್ಧಗೊಳಿಸುವುದೇ ಅದೇ ವಿದ್ಯೆ. ನಮ್ಮಲ್ಲಿರುವ ಆ ವಿದ್ಯೆಯನ್ನು, ಮೂಢನಂಬಿಕೆಯನ್ನು ಯಾವುದೇ ನಾಶ ಮಾಡುವುದೋ ಅದು ವಿದ್ಯೆ. ಸ್ವಾವಲಂಬಿತವಾಗಿ ಬದುಕುವವರ ಜೊತೆಗೆ ಗುರಿ ಹಿರಿಯರನ್ನು, ತಂದೆ ತಾಯಿಗಳನ್ನು, ಪೂಜ್ಯ ಭಾವನೆಯನ್ನು ತಂದುಕೊಡುವುದೇ ಅದು ವಿದ್ಯೆ. ಕಾಮಾದಿ ದುರ್ಗುಣಗಳನ್ನು ದೂರ ಮಾಡಿ ವಿನಯದಿ ಸತ್ಯ ಸದ್ಗುಣಗಳನ್ನು ತಂದುಕೊಡುವುದೇ ಅದು ವಿದ್ಯೆ. ಇಂಥ ವಿದ್ಯೆಯನ್ನು ಶುದ್ಧ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಜಾತ್ಯತೀತವಾದ ವಿಜ್ಞಾನದ ಮೂಲಕ ಬದುಕಿ ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಲ್ಲಿ ಕೊಡುವಂಥ ವ್ಯವಸ್ಥೆಯಾಗಬೇಕು. ಪಾಶ್ಚಿಮಾತ್ಯರು ಇತ್ತಿತ್ತಲಾಗಿ ಭೋಗ ಜೀವನವನ್ನು ತ್ಯಾಗ ಮಾಡಿ ಸುಸಂಸ್ಕೃತರಾಗ ಯೋಗ ಜೀವನಕ್ಕೆ ಮರಳುತ್ತಿದ್ದಾರೆ. ನಾವು ಸುಸಂಸ್ಕೃತವಾದ ಯೋಗ ಜೀವನದಿಂದ ಭೋಗ ಜೀವನದೆಡೆಗೆ ತೆರಳುತ್ತಿದ್ದೇವೆ. ಇದೆಂಥ ವಿಪರ್ಯಾಸ! ಈಗಾಗಲೇ ನಾವು ಎಚ್ಚರ ವಹಿಸಬೇಕು. ಕಟ್ಟುನಿಟ್ಟಾದ ನಿಯಮಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ತರಬೇಕು. ಸ್ವಾತಂತ್ರ್ಯ ಸಿಕ್ಕ ಬಳಿಕ ನಮ್ಮ ಹಿರಿಯವರ ಪ್ರಯತ್ನದಿಂದ ನಾವು ಶಿಕ್ಷಣದ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿ ಸಾಧಿಸಿದ್ದೇವೆ. ಇದು ಸಂತೋಷದ ವಿಷಯವೇ ಸರಿ. ಆದರೆ ವಿದ್ಯಾವಂತರಲ್ಲಿ ವಿನಯ ಮಾಯವಾಗುತ್ತಿರುವುದು ದುಃಖದ ವಿಷಯ. ಸುಭಾಷಿತಕಾರ ಹೇಳುತ್ತಾರೆ, ವಿದ್ಯೆ ದದತಿ ವಿನಯಂ. ವಿದ್ಯೆ ವಿನಯವನ್ನು ತಂದು ಕೊಡುತ್ತದೆ. ಹಾಗಾದರೆ ಇವರು ಪಡೆದ ವಿನಯವನ್ನು ಯಾಕೆ ಕೊಡಲಿಲ್ಲ? ನಾವು ಎಲ್ಲಿ ತಪ್ಪಿದ್ದೇವೆ? ನಾವು ಪಡೆದ ವಿದ್ಯೆಯಲ್ಲಿ ಏನಾದರೂ ಕೊರತೆ ಇದೆಯೇ? ಇದನ್ನು ಆಲೋಚಿಸಬೇಕಾದ ವಿಷಯ. ವಿನಯವೆಂದರೆ ನಮ್ರತೆ, ಬಾಗುವಿಕೆ, ಒಳ್ಳೆಯ ನಡತೆ, ಸೊಕ್ಕಿಲ್ಲದಿರುವಿಕೆ, ಸೌಜನ್ಯತೆ, ಉಪಕಾರ ಸ್ಮರಿಸಿ ನಮಿಸುವಿಕೆ, ಆಜ್ಞೆ ಪಾಲಿಸುವಿಕೆ. ಈ ಎಲ್ಲ ಗುಣಗಳು ಸುಸಂಸ್ಕೃತವಾದ ಮಾನಸಿಕ ಪರಿಣಾಮಗಳು. ಅಂದಾಗ ವಿದ್ಯಾರ್ಥಿಗಳ ಮನಸ್ಸನ್ನು ಸಂಸ್ಕರಿಸುವ ಪ್ರಕ್ರಿಯೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯಬೇಕಾಗಿದೆ. ಇಲ್ಲವಾದರೆ ಸುಸಂಸ್ಕೃತ ಸಮಾಜ ನಿರ್ಮಾಣವಾಗದು. ಇದನ್ನೆಲ್ಲ ಗಮನಿಸಿ ಸಿದ್ದಯ್ಯ ಪುರಾಣಿಕರು ಹೇಳಿದರು, ವಿದ್ಯಾ ಬಂತು ವಿನಯ ಹೋಯಿತು ಅಂತ. ಥ್ಯಾಂಕ್ ಯು ಎಲ್ಲ ಕೇಳ್ತಾ